ನಮಸ್ಕಾರ ಕಣ್ರಿ ಎಲ್ಲ ಕನ್ನಡಿಗರಿಗೂ ನಮ್ಮ ಇಂಬ್ಯಾಲೆನ್ಸ್ ಲೀನ್ ಬಲ್ಕ್ನ 81ನೇ ದಿನ. ಇವತ್ತು ನಮ್ಮ ಇಂಬ್ಯಾಲೆನ್ಸ್ ಲೀನ್ ಬಲ್ಕ್ನ ಚೆಸ್ಟ್ ಡೇ ಆ್ಯಂಡ್ ಫೈನಲಿ ನಾನು ಇವತ್ತು ಹೇಳ್ಬೋದು, ಯಾವತ್ತೇ ನಾನು ಮಾಡಿದ್ದೆ ಎಫರ್ಟ್ ಹಾಕಿ ಮಾಡಿಲ್ಲ ಅಂತಲ್ಲ, ಆದರೆ ಇವತ್ತಿನ ಎಫರ್ಟ್ ನಿಜವಾಗ್ಲೂ ಕಂಪೇರ್ ಮಾಡಿದ್ರೆ ಎಲ್ಲದಕ್ಕಿಂತ ಜಾಸ್ತಿ ಇತ್ತು. ಯಾಕಂದರೆ ನಾನು ಎಲ್ಲ ಸತಿ ಇದೇ ಎಫರ್ಟ್ ಆಗ್ತಿದ್ರು ನನಗೆ ಎಲ್ಲಿ ಕಾನ್ಸಂಟ್ರೇಟ್ ಆಗಬೇಕು ಅನ್ನೋ ಮಸಲ್ಲೇ ಕಾನ್ಸಂಟ್ರೇಟ್ ಆಗ್ತಾ ಇರಲಿಲ್ಲ. ಬಟ್ ಈ ಎಕ್ಸಸೈಸಲ್ಲಿ ನನಗೆ ಎಲ್ಲಿ ಕಾನ್ಸಂಟ್ರೇಟ್ ಆಗಬೇಕೋ ಅಲ್ಲೇ ಆಯಿತು. ಆ್ಯಂಡ್ ಮೇನ್ ಥಿಂಗ್, ನಿಮ್ಮೆಲ್ಲರ ಮೈಂಡಲ್ಲೂ ಒಂದು ಡೌಟ್ ಅಂತೂ ಬಂದೇ ಬಂದಿರುತ್ತೆ, ನಾನು ಎಂತಕ್ಕೆ ಲೆಗ್ಸ್ ವರ್ಕೌಟ್ ಮಾಡಲ್ಲ ಅಂತ. ನಾನು ಲೆಗ್ಸ್ ವರ್ಕೌಟ್ ಮಾಡಲ್ಲ ಅಂತ ಏನಲ್ಲ, ನನಗೆ ಲೆಗ್ಸಲ್ಲಿ ಇಂಬ್ಯಾಲೆನ್ಸ್ ಅನ್ನೋದಿಲ್ಲ. ನಾನು ಮಾಡ್ತಿರೋದು ಇಂಬ್ಯಾಲೆನ್ಸ್ ಲೀನ್ ಬಲ್ಕ್ ಅಲ್ವಾ, ನನ್ನ ಇಂಬ್ಯಾಲೆನ್ಸಸ್ ಏನಿದೆ ಅದನ್ನೆಲ್ಲ ಸರಿ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ನಾನು ಬಲ್ಕಿಂಗ್ ಪ್ರೆಪ್ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ 100 ಡೇಸ್ ಅಂತ. ಸೊ ಅದರಲ್ಲಿ ಲೆಗ್ ಡೇ ಇರುತ್ತೆ, ಮಿಸ್ ಆಗಲ್ಲ. ನಿಮ್ಮ ಡೌಟ್ನ ನೀವು ಕೇಳೋಕ್ಕಿಂತ ಮುಂಚೆನೇ ಕ್ಲಿಯರ್ ಮಾಡಿದ್ದೀನಿ. ಅದೇ ಕಂಡ್ರೆ ನಾನು ಹೇಳ್ದಂಗೆ ಹೊಸ ವೇರಿಯೇಷನ್ ಬರೀ ಫ್ಲಾಟ್ ಬೆಂಚ್ ಪ್ರೆಸ್ ಮತ್ತೆ ಡಿಕ್ಲೈನ್ ಬೆಂಚ್ ಪ್ರೆಸ್ ಮಾಡಿ ನಾನು ಎಕ್ಸರ್ಸೈಸ್ನ ಕಂಪ್ಲೀಟ್ ಮಾಡ್ಕೊಂಡೆ. ಆ್ಯಂಡ್ ನೀವೇ ಚೆಕ್ ಮಾಡಿ ನನ್ನ ಬಾಡಿ ರಿಸಲ್ಟ್ನ. ನನಗಂತೂ ನನ್ನ ಬಾಡಿ ರಿಸಲ್ಟ್ ತುಂಬಾನೇ ಇಷ್ಟ ಆಯಿತು. ನಿಮ್ಮ ಒಪಿನಿಯನ್ನ ಕಮೆಂಟ್ಸ್ ತಿಳಿಸೋದು ಮರಿಬೇಡಿ. ರಿಪೋಸಿಂಗ್ ಆದಮೇಲೆ ಪೋಸ್ಟ್ ವರ್ಕೌಟ್ ಮಿಲ್ಗೆ ಅಂತ ಪಂಚಾಮೃತ ತಿಂದಿನ